ಹಾಯ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ವೆಡ್ನೆಸ್ಡೇ ವ್ಲಾಗ್ ಆಗಿರುತ್ತೆ, ಅಂದರೆ ಇವತ್ತಿನ ವ್ಲಾಗ್ ಆಗಿರುತ್ತೆ. ಇನ್ನು ಬೆಳಗ್ಗೆನೇ ಎದ್ದೊಳ್ತಿದ್ದಂಗೆ ಸ್ನಾನ ಎಲ್ಲ ಮುಗಿಸಾಗಿ ತಿಂಡಿ ಮಾಡಬೇಕಾಗಿತ್ತು. ಬಟ್ ತಿಂಡಿ ಏನೂ ಮಾಡಲಿಲ್ಲ ಮನೇಲಿ ಇವತ್ತು. ಏನಕ್ಕೆ ಅಂತಂದರೆ ನನ್ನ ಮಗನಿಗೂ ಕೂಡ ಹುಷಾರಿರಲಿಲ್ಲ, ಈ ಕಡೆ ನಮ್ಮ ಅತ್ತೆಗೂ ಕೂಡ ಹುಷಾರಿರಲಿಲ್ಲ. ಇನ್ನು ನನ್ನ ಮಗನಿಗೆ ಇಡ್ಲಿ ಅಥವಾ ದೋಸೆ ಏನಾದರೂ ಬೇಕು ಅಂತಂದ. ಇನ್ನು ನೆನ್ನೆನೂ ದೋಸೆ ಮಾಡಿದ್ದೆ, ಇನ್ನು ಇವತ್ತು ತಿರ್ಗಾ ಹಿಟ್ಟು ಖಾಲಿಯಾಗಿದ್ದು. ಸೊ ದೋಸೆ ಬ್ಯಾಟರ್ನ ಆರ್ಡ್ರ್ ಮಾಡಿಬಿಡೋಣ ಹೋಟೆಲಿಂದ ತಂದರೆ, ಸುಮ್ಮನೆ ಅಷ್ಟು ಸೋಡಾ ಎಲ್ಲ ಹಾಕಿರ್ತಾರೆ, ಅಷ್ಟು ಒಳ್ಳೆಯದಲ್ಲ ಅಂತ ಅಂದ್ಬಿಟ್ಟು ದೋಸೆ ಬ್ಯಾಟರ್ನ ತರಿಸ್ಬಿಟ್ಟು ಎಲ್ಲರಿಗೂ ದೋಸೆನೇ ಹಾಕ್ಕೊಟ್ಟೆ. ಇನ್ನು ನಮ್ಮ ಅತ್ತೆಗೂ ಕೂಡ ರೈಸ್ ಐಟಮ್ ತಿನ್ನೋಕ್ಕಾಗಲ್ಲ ಅಂತ ಹೇಳಿದ್ರು. ಇನ್ನು ಅವ್ರಿಗೂ ಕೂಡ ಸ್ಟಮಕ್ ಅಪ್ಸೆಟ್ ಆಗಿದ್ದರಿಂದ ಸೊ ದೋಸೆನೇ ಒಳ್ಳೆಯದು ಅಂದ್ಬಿಟ್ಟು ದೋಸೆ ಹಾಕ್ಕೊಟ್ಟಿದ್ದೆ. ಇನ್ನು ಆಮೇಲಿಂದ 11-11:30 ಅಷ್ಟರಲ್ಲಿ ನನ್ನ ಮಗನ ಸ್ವಲ್ಪ ಕ್ಲಿನಿಕ್ಗೆ ಕರ್ಕೊಂಡೋಗಿ ಅವನಿಗೆ ತೋರಿಸ್ಬೇಕಾಗಿತ್ತು. ಏಕೆಂದರೆ ಅವನಿಗೂ ಕೂಡ ಯಾಕೋ ಸ್ವಲ್ಪ ಮೈ ಬಿಸಿ ಇತ್ತು, ಈವನ್ ವಾಮಿಟ್ ಆಗಿಬಿಡ್ತು ಜಾಸ್ತಿ. ಸೊ ಭಯ ಆಗ್ಬಿಟ್ಟಿತ್ತು, ಮೊದಲೇ ವೈರಲ್ ಫೀವರ್ ಆ ಕಡೆ ಈ ಕಡೆ ಹರಟಾಡ್ತಿದೆ ಅಂತ ಅಂದ್ಬಿಟ್ಟು ತೋರಿಸ್ಕೊಂಡು ಮನೆಗೆ ಬರ್ತಿದ್ದಂಗೆ ಸಿರಪ್ ಹಾಕಕ್ಕೆ ಹೇಳಿದರು. ಸೊ ಸಿರಪ್ ಹಾಕಿದ್ರೆ ಇವ್ರು ನೋಡಿದ್ರೆ ಒಳ್ಳೆ ಜ್ಯೂಸ್ ಥರ ಕುಡ್ಕೊಂಡು ಕೂತಿದ್ದ. ಆಮೇಲಿಂದ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು. ಸ್ವಲ್ಪ ಡ್ರೆಸ್ಸಸ್ ಎಲ್ಲ ಆಫರಲ್ಲಿ ಹಾಕಿದ್ರು ಕುವೆಂಪು ನಗರ್ ಬಟರ್ಫ್ಲೈಯಲ್ಲಿ. ಸೊ ಅಲ್ಲಿ ಹೋಗಿ ನೋಡಿಕೊಂಡು ಹಾಗೆ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಹಾಗೆ ನಮ್ಮ ಅತ್ತಿಗೆ ಮನೆ ಅಲ್ಲೇ ಪಕ್ಕದಲ್ಲೇ ಇದ್ದಿದ್ದರಿಂದ ಒಂದು ವಿಸಿಟ್ ಕೊಟ್ಬಿಟ್ಟು ಕಾಫಿ ಎಲ್ಲ ಕುಡ್ಕೊಂಡು ಪಾಪುನು ಅವ್ರ ಜೊತೆ ಎಲ್ಲ ಆಟಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ದೆ. ಆಮೇಲೆ ಮನೆ ಕಡೆ ಹೊರಟಿದ್ದಾಯಿತು. ಈ ವ್ಲಾಗ್ ಇಷ್ಟೆಲ್ಲ ಲೈಕ್ ಮಾಡಿ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಹೀಗೆ ಸಪೋರ್ಟ್ ಮಾಡ್ತೀರಿ. ಬಾಯ್, ಥ್ಯಾಂಕ್ ಯು.